ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಎಂಬ ವ್ಯಕ್ತಿ ಸೂಸೈಡ್ ಮಾಡಿಕೊಳ್ಳುವ ಮೊದಲು 8 ಜನರ ಹೆಸರನ್ನು ಬರೆದು ಸೂಸೈಡ್ ಮಾಡಿಕೊಂಡಿದ್ದಾನೆ. ಸಾಯುವ ವ್ಯಕ್ತಿ ಸುಮ್ಮನೆ ಯಾರ ಹೆಸರು ಕೂಡ ಬರೆದು ಸಾಯೋದಿಲ್ಲ. ಹೆಸರು ಬರೆಯಲು ಅವರೇನು ಮೂರ್ಖರಲ್ಲ. ಪ್ರಿಯಾಂಕ್ ಖರ್ಗೆ ಅವರಿಗೆ 6 ಸಲ ಭೇಟಿಯಾಗಿದ್ದೀನಿ ಎಂದು ಪತ್ರದಲ್ಲಿ ಒಂದು ಡೆತ್ ನೋಟ್ನಲ್ಲಿ ಹೇಳಿದ್ದಾರೆ. ಇದರ ಬಗ್ಗೆ ಸೂಕ್ತವಾಗಿ ತನಿಖೆಯಾಗಬೇಕೆಂದು ಬಾಗಲಕೋಟೆಯಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಕಿಡಿಕಾರಿದ್ದಾರೆ. ಮಾಧ್ಯಮದವರ ಜೊತೆಗೆ ಮಾತನಾಡಿದ ಅವರು, ಲೂಟಿ ಮಾಡುವವರಿಗೆ ಏನೂ ಆಗುವುದಿಲ್ಲ. ಈಗ ಈ ಘಟನೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಜವಾಬ್ದಾರರು. ಇದರ ಬಗ್ಗೆ ತನಿಖೆ ಆಗಬೇಕು ಹಾಗೂ ಶಾಸಕರು ಮತ್ತು ಮುಖಂಡರ ಹತ್ಯೆ ಮಾಡುವ ಸಂಚು ನಡೆದಿದೆ. ಆಂದೋಲನ ಶ್ರೀಗಳು ಶಾಸಕರಾದ ಬಸವರಾಜ ಮತ್ತಿಮೂಡ ಅವರ ಹೆಸರು ಬರೆದಿದ್ದಾರೆಂದರೆ ನಿರ್ಲಕ್ಷಿಸುವ ಮಾತೇ ಇಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಬಾಗಲಕೋಟೆ. 8 ಜನರ ಹೆಸರು ಹಾಕಿದ್ದಾನೆ. 8 ಜನರ ಹೆಸರುಗಳಲ್ಲಿ 2 ರೌಡಿ ಸೀಟರ್ ಇದ್ದಾರೆ, 2 ಮಹಾರಾಷ್ಟ್ರದವರಿದ್ದಾರೆ, ಅದರೊಳಗೊಬ್ಬ ಶಿವಸೇನೆಯ ನಾಯಕ ಇದ್ದಾನೆ, ಅವನು ರೌಡಿ ಸೀಟರು, ಸೋಲಾಪುರದವರಿದ್ದಾರೆ, ಬೆಂಗಳೂರಿನವರಿಬ್ಬರಿದ್ದಾರೆ. ಇನ್ನು ಪ್ರಮುಖವಾಗಿ ಮಾನ್ಯ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರಿದ್ದಾರೆ. ಸೊ ಇವರು 8 ಜನರ ಹೆಸರು ಬರೆದು ಅವರು ಆತ್ಮಹತ್ಯೆ ಮಾಡ್ಕೊಂಡಂಥ ಗುತ್ತಿಗೆದಾರರ ನ್ಯಾಯ ಕೊಡಿಸ್ಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತೀನಿ. ಸಾಯುವಂಥ ವ್ಯಕ್ತಿ ಯಾರು ಸಾಯ್ತಾರಲ್ಲ ಅವ್ರು ಸುಳ್ಳೆ ಯಾರ್ದೋ ಹೆಸರು ಬರೆದು ಸಾಯೋದಿಲ್ಲ. ಸಾಯುವಾಗ ಸತ್ಯವನ್ನೇ ಹೇಳ್ತಾರೆ. 100ಕ್ಕೆ 100 ಹೇಳ್ತೀನಿ ನಾನು. ಸೊ ಸಾಯ್ತಾ ಇದ್ದೀನಿ ನಾನ್ಯಾಕೆ ಸುಳ್ಳು ಹೇಳಿ ಅನ್ನುವಂಥ ಮನೋಭಾವನೆ ಅವರಲ್ಲಿ ಇರುತ್ತೆ. ಮತ್ತು ಆ ಹೆಸರು ಬರೆಯಕ್ಕೆ ಅವನಿಗೆ ಮೂರ್ಖರವರು. ಮತ್ತು ದಾಖಲೆ ಸಹಿತ ಇದೆ. ಪ್ರಿಯಾಂಕಾ ಖರ್ಗೆ ಅವರಿಗೆ 6 ಸಲ ಭೇಟಿಯಾಗಿದ್ದೀನಿ ಅನ್ನುವಂಥದ್ದು ಇದೆ. ಫೋನ್ನಲ್ಲಿ ಮಾತನಾಡಿದ್ದೀನಿ ಅಂತನ್ನುವಂಥದ್ದು ಬರೆದಿದ್ದಾರೆ. 5 ಲಕ್ಷ ರೂಪಾಯಿ ಆ ಇವರು ಹೆಸರು ಯಾರು ಅವ್ರದ್ದು, ರಾಜು ಕಪ್ನೂರ್, ಇವರು ಖರ್ಗೆ ಅವರ ಆಪ್ತ, ಇವ್ರ ಹೆಸರು ಬರೆದಿದ್ದಾರೆ. ಇವ್ರ ಹೆಂಡತಿಗೆ 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ದಾಖಲೆ ಇದೆ. SBI ಅಕೌಂಟಿಗೆ ಕಪ್ನೂರ್ ಬ್ರಾಂಚ್ಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದು ದಾಖಲೆ ಇದೆ. ಹೀಗೆ ಎಲ್ಲ ದಾಖಲೆ ಇರುವಂತ ಸಂದರ್ಭದಲ್ಲಿ ಇವತ್ತು ಅದನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇರುವಂತದ್ದು ಅತ್ಯಂತ ಖಂಡನೀಯವಾದ. ಅಂದ್ರೆ ಈ ರಾಜಕಾರಣಿಗಳು ಯಾರನ್ನು ಬಲಿ ತಗೊಳ್ತಾರೆ? ಗುತ್ತಿಗೆದಾರರನ್ನ, ಪೊಲೀಸರನ್ನ, ಪೊಲೀಸ್ ಅಧಿಕಾರಿಯನ್ನ, ಸರ್ಕಾರಿ ಅಧಿಕಾರಿಗಳನ್ನ, ತಹಸೀಲ್ದಾರನ್ನ, DC-ಗಳನ್ನ, ಇವರನ್ನು ಬಲಿ ತಗೊಳ್ತಾರೆ. ಇವರು ತಿಂದು ತೆಗಾಡಿ ಲೂಟಿಕೋರ್ರಿ ಇವ್ರಿಗೆ ಏನೂ ಆಗೋದಿಲ್ಲ. ಸೊ ಈ ರೀತಿಯ ಒಂದು ಪ್ರಿಯಾಂಕಾ ಖರ್ಗೆ ಅವರ ಈ ಇದರಲ್ಲಿ ಆದಂತ ಘಟನೆ ಇದೆಯಲ್ಲ, ಅವರು ಕೂಡ ಜವಾಬ್ದಾರರೇ. 8 ಜನರನ್ನ ಬಂಧಿಸಿ ಅವರ ಕಾಲ್ ಲಿಸ್ಟು, ಅವರ ಎಲ್ಲ CC ಕ್ಯಾಮೆರಾಗಳನ್ನು ಎಲ್ಲೆಲ್ಲಿ ಏನೇನಾಗಿದೆ ಅಂತನ್ನುವಂಥದ್ದು ದಾಖಲೆ ಸಹಿತ ತನಿಖೆ ಆದ್ರೆ ಎಲ್ಲ ಹೊರಗೆ ಬೀಳುತ್ತೆ, ಟೋಟಲ್ ಹೊರಗೆ ಬೀಳುತ್ತೆ. ಮತ್ತು ಆ ಇದರಲ್ಲಿ ಮೃತ್ಯು ಪತ್ರದಲ್ಲಿ ಅಂದ್ರೆ ಡೆತ್ ನೋಟ್ನಲ್ಲಿ ಅವರು ಕೊನೆಗೆ ಬರೆದಿದ್ದಾರೆ, ಈ 8 ಜನರ ಅಪಾದಿತರು ನಾನು ಇವ್ರ ಸಲುವಾಗಿನೇ ಇವ್ರು ಕೊಲೆ ಅಂತನೂ ಮಾಡೋ ದೃಷ್ಟಿಯಿಂದನೇ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ 4 ಜನರನ್ನು ಇವರು ಸುಪಾರಿ ಕೊಟ್ಟು ಕೊಲೆ ಮಾಡೋರಿದ್ದಾರೆ ಅಂತೇಳಿ ಆ 4 ಜನರ ಹೆಸರು ಬರೆದಿದ್ದಾರೆ. ಅದರಲ್ಲಿ ನಮ್ಮ ಶ್ರೀರಾಮ ಸೇನೆ ಸಂಘಟನೆಯ ರಾಷ್ಟ್ರೀಯ ಗೌರವ ಅಧ್ಯಕ್ಷರಾದಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು, ಆಂದೋಲ್ ಮಠದವರು, ಜೇವರ್ಗಿ ತಾಲೂಕಿನ ಕಲಬುರ್ಗಿ ಜಿಲ್ಲೆಯವರು, ಅವ್ರದ್ದು ಹೆಸರಿದೆ. ಇನ್ನು ಅಲ್ಲಿಯ MLA ಮತ್ತಿಕೋಡ್, ಬಸವರಾಜ್ ಮತ್ತಿಕೋಡ್ ಅಂತನ್ನುವಂಥವ್ರು, ಅವ್ರ ಹೆಸರಿದೆ. ಸೊ ಈ ರೀತಿ ಆ ಮೃತ್ಯು ಪತ್ರದಲ್ಲಿ ಇವರು 4 ಜನರಿಗೆ ಸುಪಾರಿ ಕೊಟ್ಟಿದ್ದಾರೆ, ಇವ್ರು ಕೊಲೆ ಆಗತ್ತೆ ಅಂತನ್ನುವಂತ ಸಾಯೋ ವ್ಯಕ್ತಿ ಬರೀತಾನೆ. ಅಂದ್ರೆ ಯಾವ ರೀತಿ ಹೇಗೆ ನಡೀತಾ ಇದೆ? ಚಂದು ಪಾಟೀಲ್, ಕಲಬುರ್ಗಿಯ BJPಯ ಲೀಡರ್, ಮಣಿಕಂಠ ರಾಠೋಡ್, ಇತ್ತೀಚೆಗೆ ನಡೆದಂತ MLA ಚುನಾವಣೆಯಲ್ಲಿ ಪ್ರಿಯಾಂಕಾ ಖರ್ಗೆ ವಿರುದ್ಧ ನಿಂತಂತ ವ್ಯಕ್ತಿ, 5,000 ವೋಟ್ನಿಂದ ಸೋತಂತ ವ್ಯಕ್ತಿ, ಇನ್ನು ನಿಶ್ಚಿತವಾಗಿ ಮುಂದಿನ ಸಲ ನನ್ನನ್ನು ಸೋಲಿಸ್ತಾರೆ ಅಂತ ಹೇಳಿ ಈ ವ್ಯಕ್ತಿಯನ್ನು
ಕೂಡ ಕೊಲೆ ಮಾಡುವಂತಹದ್ದು ರಿಲೀಸ್ಟ್ ನಲ್ಲಿ ಇವ್ರದ್ದು ಇದೆ, ಸುಪಾರಿ ಕೊಟ್ಟಿದ್ದಾರೆ. ಅಂದ್ರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಏನ್ ಮಾಡ್ತಾ ಇದ್ರಿ? ನಿಮ್ಮ ಮಾದರಿ ಏನು? ನೀವು ಸಚಿವರಾಗಿದ್ದೀರಿ, MLA ಆಗಿದ್ದೀರಿ, ಸಂವಿಧಾನದ ಬಗ್ಗೆ ಮಾತನಾಡ್ತೀರಿ, ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ. ಸೊ ಇದೇನಾ ಸಂವಿಧಾನ? ಇದೇನಾ ಕಾನೂನು? ಕೊಲೆ ಮಾಡುವಂತ ಪ್ರವೃತ್ತಿ ಮಾನಸಿಕತೆ ನಿಮ್ದ? ಸೇಡು ತೀರಿಸ್ಕೊಳ್ಳೋದ? ಆ ಮಣಿಕಂಠ ರಾಠೋಡ್ ಮೇಲೆ ಮತ್ತು ನಮ್ಮ ಪೂಜ್ಯ ಸ್ವಾಮೀಜಿಯವರ ಮೇಲೆ ಒಂದು ಸ್ವಲ್ಪ ಏನಾದ್ರು ಮಾತಾಡಿದ್ರೆ ಸಾಕು ಕೇಸು ಕೇಸು ಕೇಸು. ನಮ್ಮ ಸ್ವಾಮೀಜಿಯವರಂತೂ 8-10 ಸಲ ಗಡಿಪಾರು ಮಾಡಿಸಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ನೀವು? ಸೊ ನಿಮಗಿದು ಶೋಭೆ ತರುವಂತಹದ್ದಲ್ಲ. ಸಂವಿಧಾನ ಬಗ್ಗೆ, ಕಾನೂನು ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಮಾತನಾಡಕ್ ನೈತಿಕತೆನೇ ಇಲ್ಲ ರೀ ನಿಮ್ಗೆ. ಈ ರೀತಿಯ ಪ್ರವೃತ್ತಿ, ಈ ರೀತಿ ಕೊಲೆ ಮಾಡ್ತಾ ಇದ್ದಾರೆ. ಆ ಬಸವರಾಜ್ ಮತ್ತಿಕೋಡ್ ಮೊನ್ನೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಕಂಪ್ಲೇಂಟ್ ತಗೊಂಡಿದ್ದೆ. ಒಬ್ಬ MLA, ಹಾಲಿ MLA ಕಂಪ್ಲೇಂಟ್ ಕೊಡಕ್ ಹೋದ್ರೆ ಕಂಪ್ಲೇಂಟ್ ತಗೊಳ್ತಾ ಇಲ್ಲ. ಮೇಲಿನ ಆರ್ಡರ್ ಬರ್ಬೇಕು, ಪ್ರಿಯಾಂಕಾ ಆರ್ಡರ್ ಬರ್ಬೇಕು. ಪ್ರಿಯಾಂಕಾ ಹೇಳಿದ ಮೇಲೆ ಅಲ್ಲಿ ಎಲ್ಲ ಮುಂದಿನ ಪ್ರಕ್ರಿಯೆ ನಡೆಯುತ್ತೆ. ಅಂದ್ರೆ ಒಬ್ಬ MLA ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಕತೆ ಏನು?